ಗ್ರಾಮವನ್ನ ಅಭಿವೃದ್ಧಿ ಮಾಡ್ತೇವೆ ಎಂದು ಸರ್ಕಾರ ನಾನಾ ಯೋಜನೆಗಳ ಮೂಲಕ ಅನುದಾನ ನೀಡುತ್ತೆ. ಆದ್ರೆ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರು 15ನೇ ಹಣಕಾಸು ಯೋಜನೆಯ ಹಣವನ್ನ ಅಭಿವೃದ್ಧಿ ಮಾಡದೆ ದುರುಪಯೋಗ ಮಾಡಿದ್ದಾರೆಂದು ಗಣೇಶ್ ಎಂಬಾತ ತಾಲೂಕು ಪಂಚಾಯಿತಿಗೆ ದೂರು ಸಲ್ಲಿಸಿರುವುದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾರ ದುರಾಡಳಿತ ಹೆಚ್ಚಿದ್ದರಿಂದ ಪಂಚಾಯಿತಿಗೆ ಅದ್ಯಾವಾಗ ಬರುತ್ತಾರೆಂದು ತಿಳಿಯದಾಗಿದೆ. ಇನ್ನು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರು ಮಾತ್ರ ಗ್ರಾಮವನ್ನು ಅಭಿವೃದ್ಧಿ ಮಾಡುತ್ತಿದ್ದಾರಾ ಇಲ್ಲವೆಂದು ನೋಡುವ ಕಾಳಜಿ ಇಲ್ಲವೆಂದ್ರೆ ಇಂತಹ ಇಒ ಮಾನ್ವಿಗೆ ಬೇಡವೆಂದು ಗ್ರಾಮಸ್ಥರ ದೂರುಗಳೇ ಸಾಕ್ಷಿ. ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಮಾಡುತ್ತೀವೆಂದು ಸರ್ಕಾರದ ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರು ಲೂಟಿ ಮಾಡುತ್ತಾ ರಿಟಿಕ್ ಅಖ್ತರ್ ಪಾಷಾ ಸಾಹೇಬ್ರು ಲೂಟಿ ಮಾಡುತ್ತಾರೆಂದ ಮೇಲೆ ಲೋಕಾಯುಕ್ತರು ಇಂಥವರನ್ನ ತನಿಖೆ ಮಾಡಿದ್ರೆ ಅದೆಷ್ಟು ಗಳಿಸಿದ್ದಾರೆಂದು ಬಯಲಿಗೆ ಬೀಳೋದು ಪಕ್ಕಾ. ಪಂಚಾಯತಿವರೆಗೂ ವಿಷಯ ಹೋಗೋವರೆಗೂ ಅವ್ರ ಜವಾಬ್ದಾರಿ ತಗೊಂಡು ಕೆಲಸಗಳು ಮಾಡೋದಿಲ್ಲ. ಈಗ 15ನೇ ಹಣಕಾಸಿನಲ್ಲಿ ಏನು ಮಾಡ್ತಾರಂತ ಯಾರಿಗೆ ಗೊತ್ತಾಗೋದಿಲ್ಲ ಸರ್. ಈಗ 15ನೇ ಹಣಕಾಸಿನಲ್ಲಿ ಏನು ಕೆಲಸ ಮಾಡ್ಯಾರ, ಅದು ಯಾವುದಕ್ಕೆ ಬಿಲ್ ಮಾಡ್ಯಾರ ಅಂತೇಳಿ ಕೇಸಿ ಮೇಲಧಿಕಾರಿಗಳು ಅದನ್ನು ತನಿಖೆಗೊಳಪಡಿಸ್ರ ಅಂತೇಳಿ ಕೇಸಿ ಜಿಲ್ಲಾ ಪಂಚಾಯತಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಅವರು ಆದಷ್ಟು ಬೇಗನೆ ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅನ್ನೋದು ನಮ್ದು ಆಗ್ರಹ ಸರ್. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಕರಡಿಗುಡ್ಡ ಗ್ರಾಮದಲ್ಲಿ ಮಾರಮ್ಮ ಗುಡಿಯಿಂದ ಇದು ಎಂಡ್ ಅಂತೇಳಿ ಒಂದು ಕಾಮಗಾರಿ ಬಿಲ್ ಮಾಡ್ಯಾರ ಸರ್. ಎಕ್ಸಾಂಪಲ್ ಸರ್, ಆ ಥರದ್ದು ಭಾಳ ಆಗ್ಯಾವ ಸರ್. ಈ ಥರ ಬಿಲ್ ಫ್ರಾಡ್ ಬಿಲ್ ಮಾಡ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡೋದು, ಪಂಚಾಯತಿ ಅಭಿವೃದ್ಧಿ ಮಾಡಲಾರ್ದೇ ಈ ಥರ ಬಿಲ್ ಮಾಡ್ಕೊಂಡು ಹೋಗೋದ್ರಿಂದ ಸಾರ್ವಜನಿಕರಿಗೆ ಏನು ಅನುಕೂಲಗಳು ಆಗೋದಿಲ್ಲ ಸರ್. ಇವರು ಈ ಪಂಚಾಯತಿಲಿ ಕೆಲಸ ಮಾಡೋದ್ರಿಂದ ಎಲ್ಲ ಕೆಲಸಗಳೆಲ್ಲ ಕುಂಠಿತಗೊಂಡಿದ್ದಾವೆ ಸರ್. ಇವರು ಅಟ್ಲೀಸ್ಟ್ ಲೇಬರ್ ಕೆಲಸ ಕೊಡೋಕ್ಕೂ ರೆಡಿ ಇಲ್ಲ ಸರ್. ತಿಂಗಳಾನ್ಗಟ್ಲೆ ಅವರು 6 ಫಾರಂ ತುಂಬಿ ಕೊಟ್ಟು ಆಫೀಸ್ಗಳಿಗೆ ಅಲ್ಲೆದಾಡಿದ ಮೇಲೆ ಇವ್ರು ಕೆಲಸ ಕೊಡ್ತಾರೆ ಸರ್. ಕೆಲಸ ಕೊಟ್ಟರೆ ಮತ್ತೆ ಅವ್ರ ಮೇಲೆ ಗೋಬೇಕೊಂಡಿರ್ತೀವಿ ಸರ್. ಅಲ್ಲ ಸರ್, ಏನಂತಂದರೆ ಈಗ ಪಂಚಾಯತಿ ಪಿಡಿಒ ಅಖ್ತರ್ ಪಾಷಾ ಅವರು ಈ ರೀತಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದರೆ ಮತ್ತೆ ಅವ್ರ ಕರ್ತವ್ಯ ಏನೋ ಅವರು ನಿಭಾಯಿಸುವುದಾದ್ರೆ ಏನು ಜನರಿಗೆ ಕೊಡೋದು ಸೌಲಭ್ಯಗಳೇನು ಸರ್? ಇವರು ಯಾವತ್ತೂ ಇಲ್ಲಿ ಪಂಚಾಯತಿಯಲ್ಲಿ ಬಂದು ಕೇಸಿ ಇವ್ರು ಕೆಲಸ ಮಾಡೋದಿಲ್ಲ ಸರ್. ಮಾನ್ವೇಲಿ ಆಫೀಸ್ ಮಾಡ್ಕೊಂತಾರೆ ಸರ್. ಮಾನ್ವೇಲಿ ಏನು ಕಾಮಗಾರಿಗೆ ಏನೇನು ಇದು ಬೇಕು ಸರ್, ಎಕ್ಸ್ಟಿಮೇಟ್ ಪ್ಲಾನ್ ಮಾಡ್ಕೊಂತಾರ. ಆ ಪ್ಲಾನ್ ಪ್ರಕಾರ ಅವ್ರು ಏನು ಬಿಲ್ ಮಾಡ್ಕೋಬೇಕು ಆ ಥರ ಪ್ಲಾನಲ್ಲೇ ಇದ್ದಾರೆ, ಆ ಥರ ಕೆಲಸದಲ್ಲಿ ಇದ್ದಾರೆ ಸರ್. ಊರಿನಲ್ಲಿ ಸರಿಯಾದ ಸಮಸ್ಯೆಗಳು ನೋಡಂಗಿಲ್ಲ. ಎಲ್ಲಿ ಸಮಸ್ಯೆಗಳು ಇದಾವೆ, ಏನು ಕೆಲಸ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಸರ್. ಅವ್ರು ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು ಸರ್. ಈಗ ನೀವು ಮನವಿ ಕೊಟ್ಟಿದ್ದೀರಾ ತಾಲೂಕ್ ಪಂಚಾಯತಿಗೆ? ಆ ತಾಲೂಕ್ ಪಂಚಾಯತಿ ಅವ್ರಿಗೆ ಇದು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಇದು 15ನೇ ಹಣಕಾಸಿನಲ್ಲಿ ಏನು ಅವ್ಯವಹಾರ ಆಗ್ಯದ ಅದು ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು. ಆಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸ್ಬೇಕು. ಇವ್ರನ್ನ ಆದಷ್ಟು ಈ ಸಂಗಾಪುರ ಪಂಚಾಯತಿಯಿಂದ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಬೇರೆಯವ್ರನ್ನ ನೇಮಕ ಮಾಡ್ಬೇಕು ಅನ್ನೋದೇ ನಮ್ಮ ಬೇಡಿಕೆ ಸರ್.